ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ ಅಲ್ವಾ, ಸ್ವಲ್ಪ ಲೇಟಾಗೇ ಎದ್ದು ಈಚೆಗೆ ಬಂದು ನೋಡ್ತೀನಿ ಇವರೆಲ್ಲ ಆಟ ಆಡ್ತಿದ್ರು. ಇವ್ರಿಗೆ ಅಯ್ಯೋ ಅನ್ಸೋಣ ಅಂತ ಇವ್ರ ಹತ್ರಕ್ಕೆ ಹೋದೆ. ಕೊಡು, ಮನೆಗೆ ಎತ್ಕೊಂಡಿದ್ದೀನಿ ನೋಡಿ. ಕೊಡು ಕೊಡು ಕೊಟ್ಬಿಡು ಕೊಟ್ಬಿಡು. ಇವ್ರ ಜೊತೆ ಹಂಗೆ ಕಿತ್ತಾಡ್ಕೊಂಡು ನಮ್ಮನೆ ಟಿಫನ್ ಮಾಡಿದ್ರು. ಸೊ ಹೋಗಿ ನೋಡಿದೆ, ಚಿಕನ್ ಮತ್ತು ದೋಸೆ ಮಾಡಿದ್ರು. ಹಂಗೆ ತಿನ್ಕೊಂಡು ಫಿಶಿಂಗ್ ಹೋಗೋಣ ಅಂತ ಹೇಳಿದ್ರು. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಫ್ಯಾಮಿಲಿ ಪೂರ್ತಿ ಫಿಶಿಂಗ್ ಹೋಗ್ತಾಯಿದ್ವಿ. ಫಿಶಿಂಗ್ಗೆ ಹೆಂಗೆ ಹೋಗ್ತಿದ್ಯಾ? ಸೀರೆ ಕೊಟ್ಟಿತ್ತು, ದುಡ್ಡು ಕೊಡ್ತೀನಿ. ಅಮ್ಮ ಯಾರಿಗೋ ಸ್ಯಾರಿ ಸೇಲ್ ಮಾಡಿದ್ರಂತೆ, ಬಟ್ ಅವರು ಕ್ಯಾಶ್ ಕೊಟ್ಟಿರಲಿಲ್ಲ ಅಂದ್ಬಿಟ್ಟು ರಿಕವರಿ ಮಾಡ್ಕೊಳ್ಳೋಣ ಅಂತ ಅವರು ನಮ್ಮ ಜೊತೆಗೆ ಬಂದರು. ಅಮ್ಮ ಕ್ಯಾಶ್ ಇಸ್ಕೊಂಬರೋಕ್ಕೆ ಹೋದರು. ಟಾಟಾ ಅಂತ ಮಾಡಿಬಿಟ್ಟು ನಾನು ಮತ್ತೆ ಮೂವ್ ಆದು. ಯಪ್ಪ, ನಮ್ಮ ಹಳ್ಳಿಗಳೆಲ್ಲ ಬರೀ ಅಮ್ಮನ ಫೋಟೋನೇ. ಅಮ್ಮನ ಸೃಷ್ಟಿ ಗೊಂಬೆ ಮಾಡಿರೋದಿರಲಿ, ಯಾವ ತೋಟ ನೋಡಿದ್ರು ಈ ಅಮ್ಮನ ಫೋಟೋನೇ ನಾಡ್ತಾಯಿರ್ತಿದ್ದು. ಕೆರೆ ಹತ್ರ ಹೋಗಬೇಕು ಅಂದರೆ ತೋಟದೊಳಗಿಂದ ಹೋಗಬೇಕು. ಸೊ ತೋಟದೊಳಗಿಂದ ನಿಧಾನಕ್ಕೆ ನೆಡ್ಕೊಂಡು ಹೋದೋ. ಇದೆ ನೋಡಿ ನಮ್ಮ ನಾರ್ಸಂದ್ರದ ಕೆರೆ. ಹಂಗೆ ಎಂಟ್ರೆನ್ಸ್ ಆದೋ. ಹೋಗ್ತಾ ಹೋಗ್ತಾ ನೋಡಿದ್ರೆ ನಮ್ಮಣ್ಣ ಫಿಶಿಂಗ್ ಮಾಡ್ತಿದ್ದ. ಅವನ್ನ ಏನೋ ಕಂದ ಏನು ಸ್ಮಾರ್ಟಾಗಿ ಕುಂತಿದ್ಯೋ ಅಂತ ಆಡಿಕೊಂಡು ಮತ್ತೆ ಹುಳ ತೊಗೊಂಬ ಅಂದ. ಸೊ ಆ ಕಡೆ ಹೋದೋ. ಈ ಕಡೆ ನಮ್ಮ ಊರುಣ ಮತ್ತು ನಮ್ಮ ಭಾವ ಫಿಶ್ ಮಾಡ್ತಾಯಿದ್ರು. ಹಂಗೆ ಹುಳ ಎಸ್ಕೊಂಬಂದು ತೊಗೊಂಬಂದು ಕೊಟ್ಟು. ಅಂತೂ ಇಂದು ಒಂದು ಮೀನು ಹಿಡಿದ್ಬಿಟ್ಟೆ, ಸಾಹಸ ಮಾಡಿದ್ಯಾ ಪಾಪ. ಅದಿನ್ನ ಸಣ್ಣದು. ಯಾಕೋ ಹಂಗೆ ಎಸ್ಬಿಟ್ಟೆ ಪಾಪ. ಮೀನನ್ನ ಗಾಳಕ್ಕೆ ಹಾಕಿ ಹಿಡಿದ್ಬಿಟ್ಟು ಪಟಕ್ಕಂತ ಎಸ್ಬಿಟ್ಟ. ಜೀವ ಹೊಂಟೋಗ್ಬಿಡುತ್ತೆ. ಅದಕ್ಕೆ ಜೀವ ಉಳ್ಸೋದು ಬನ್ನಿ. ಒಂದು ಮೀನಿನ ಜೀವವನ್ನು ಉಳಿಸುತ್ತಿದ್ದೇನೆ, ಹೋಗಿ ಬದುಕೋ. ಅಗೋ ಎಲ್ಲೋದೆ? ಅಯ್ಯೋ, ಇವಾಗ ಮೀನು ಹಿಡಿಯೋಕೆ ಹೋಗ್ತಾ ಇದ್ದೀನಿ. ಬರೋ, ನಂಗೆ ಗಾಳಕ್ಕೆ ಕುಡ್ಕೊಡ್ಬ. ಫಾಸ್ಟಾಗಿ ಬಂದು ಅಲ್ಲಿ ನಾನು 1.5 kg ಬೀಳುತ್ತೋ 2 kg ಬೀಳುತ್ತೋ, ಬಟ್ ನಾನು ಇವತ್ತು ಹಿಡಿಲೇಬೇಕು. ಬೇಗ ಬೇಗ. ಗಾಣ ಹಾಕ್ಕೊಡ್ತೀನಿ ಅಂತ ಕರ್ಕೊಂಬಂದ್ಬಿಟ್ಟು ಬಿಸಿಲಲ್ಲಿ ಸಾಯಿಸ್ತವನೆ ಇವನು. ಹಾಕ್ಕೊಡ್ತಿಲ್ವೋ? ಮತ್ತೆ ಬೇಗ ಬಾ. ಇವತ್ತು ಭಾನುವಾರ ಅಂತ ಮೀನೆಲ್ಲ ರೆಸ್ಟ್ ಮಾಡ್ತಾವೆ. ಅವು ಸಿಗ್ತಾ ಇಲ್ಲ, ಇವರಿಬ್ರು ಬಿಡ್ತಾ ಇಲ್ಲ. ನಾನು ಫಿಶಿಂಗ್ ಮಾಡಕ್ಕೆ ಬಂದಿದ್ದೀನಿ. ನಾನು ಆ ಕಡೆ ಕೇಳಿದ್ರೆ ಫಿಶ್ ಬರ್ತವೆ ಅಂದ್ಕೊಂಡ್ರೆ ಫಿಶ್ ಇರಲಿ ಏನೂ ಬರಲಿಲ್ಲ. ಅದಕ್ಕೆ ನಮ್ಮ ಮನೆ ಚಿಕನ್ ಮಾಡಿದ್ದು. ಚಿಕನ್ ಪೀಸ್ ತಂದಾದರೂ ಹಾಕಿದ್ದಿದ್ರೆ ಫಿಶ್ ಆದರೂ ಬೀಳ್ತಿತ್ತು ಅನಿಸುತ್ತೆ. ಮಾರ್ನಿಂಗ್ ಬೇಗ ಬಂದಿದ್ದು, ಬಿಸಿಲಿಲ್ಲ ಅಂತ ಫಿಶ್ ಯಾವುವು ಸಿಗಲಿಲ್ಲ. ನಮ್ಮ ಅಣ್ಣ ಪಾಪ ಕೈ ಎತ್ಕೊಂಡು ಮರದ ಕೆಳಗಡೆ ಕೂತಿದ್ದ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಇಷ್ಟು ಮೀನು ಹಿಡ್ದು ಸದ್ಯಕ್ಕೆ ಖಾಲಿ ಕೈಲಿ ಹೋಗ್ತೀವಿ ಅಂದ್ಕೊಂಡು. ಮಾರ್ನಿಂಗ್ 11 o'clock ಬಂದವರು, 3 o'clock ಆಗಿದೆ. ಇವಾಗ ಮನೆಗೆ ಹೋಗ್ತಿದ್ದೀವಿ. ಜಾಗ ಬಿಡ ನನಗೆ. ಹಾಗೆ ಗಾಡೀಲಿ ಸುಯ್ ಟಪಕ್ ಅಂತ ಮನೆಗೆ ಹೋಗಿ ರೀಚ್ ಆದೋ. ನಮ್ಮಣ್ಣ ಮೀನೆಲ್ಲ ಕ್ಲೀನ್ ಮಾಡಿ ಫ್ರೆಶ್ಶಾಗಿ ತೊಳೆದು ಕೈ ಕೊಟ್ಟ, ಹೋಗಿ ರೆಡಿ ಮಾಡು ಅಂತ. ಪಟ್ ಅಂತ ತವಾ ಫ್ರೈ ರೆಡಿ ಆಯಿತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಇದಾಗಿತ್ತು ಸಂಡೇ ವ್ಲಾಗ್. ನಮ್ಮ ಅಕ್ಕ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.